ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿ ಸಮೀಪ ನಿರ್ಮಾಣ ಆಗಿರುವಂತಹ ಚೈನಾ ಮೂಲದ ಚೆಂಡು ಹೂ ಸಂಸ್ಕರಣಾ ಘಟಕದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಈ ಘಟಕದಿಂದ ತಾಲೂಕಿನ ಸುಮಾರು 5,000ಕ್ಕೂ ಹೆಚ್ಚು ರೈತರಿಗೆ ಅನುಕೂಲ ಆಗಿದ್ದು, ಕಾರ್ಖಾನೆ ಸ್ಥಗಿತವಾದರೆ ರೈತರಿಗೆ ಭಾರಿ ನಷ್ಟ ಆಗುತ್ತೆ ಅಂತ ಹೇಳಿ ಬರಗಿ ಮಹೇಶ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕಾರ್ಖಾನೆ ಕಾರ್ಯಾರಂಭಗೊಳಿಸಿ 12 ವರ್ಷಗಳೇ ಕಳೆದಿದೆ. ಈ ನಡುವೆ ಯಾವುದೇ ತೊಂದರೆ ತಕರಾರು ಇಲ್ಲದೆ ನಡೀತಾ ಇದ್ದಂತಹ ಕಾರ್ಖಾನೆ ವಿರುದ್ಧವಾಗಿ ಕೆಲ ರೈತ ಸಂಘದವರು ಅಪಸ್ವರ ಎತ್ತಿ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ಮಾಡಿ ಕಾರ್ಖಾನೆಯನ್ನ ಬಂದ್ ಮಾಡಿಸಿದ್ರು. ಆದರೆ ಕೆಲ ದಿನಗಳ ನಂತರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತಹ ಮೂಲಕ ಕಾರ್ಖಾನೆಯ ಕೆಲಸ ಆರಂಭಿಸಿ ರೈತರಿಗೆ ಆದಾಯ ದೊರಕಿಸಿಕೊಟ್ಟಿತ್ತು. ಆದರೆ ಪುನಃ ರೈತ ಸಂಘದ ಕೆಲವರು ಫ್ಯಾಕ್ಟರಿ ಸ್ಥಗಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದು, ಇದರಿಂದ ಹೂ ಬೆಳೆಯುವಂತಹ ರೈತರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಬೇಸರ ಹೊರಹಾಕಿದ್ರು. ಇನ್ನು ರಾಜ್ಯದಾದ್ಯಂತ 25 ಫ್ಯಾಕ್ಟರಿಗಳಿದೆ. ಆ ಭಾಗದಲ್ಲಿ ಉದ್ಭವವಾಗದಂತಹ ಸಮಸ್ಯೆ ಗುಂಡ್ಲುಪೇಟೆಯಲ್ಲಿ ಕಾಣಸಿಗ್ತಾ ಇರುವಂತದ್ದು ವಿಷಾದಕರ ಸಂಗತಿಯಾಗಿದ್ದು, ಈ ಬಗ್ಗೆ ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಚೆಂಡು ಹೂ ಬೆಳೆಗಾರರ ಹಿತ ಕಾಯುವಂತೆ ವಿನಂತಿಯನ್ನ ಮಾಡ್ತೇವೆ ಅಂತ ಹೇಳಿದ್ರು. CCGB ಫ್ಯಾಕ್ಟರಿ ಸ್ಟಾರ್ಟ್ ಆಗಿ 12 ವರ್ಷ ಆಗಿದೆ. ಯಾವುದೇ ಪ್ರಾಬ್ಲಮ್ ಇತ್ತಿಲ್ಲ. ಈಗ 5 ವರ್ಷದ ಸುತ್ತಿ ಇದೇ ಥರ ಗಲಾಟೆಯಾಗಿ ಅದು ಪುನಃ ಸ್ಟಾರ್ಟ್ ಆಯಿತು. ಮತ್ತೆ ಅದೇ ಥರ ಈಗ ರೈತ ಸಂಘದವರು ಆ ಫ್ಯಾಕ್ಟ್ರಿನ ಮುಗಿಸ್ಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ರೈತರು ನಮಗೆ ಚೆಮ್ಮಲ್ಗ ಫ್ಯಾಕ್ಟ್ರಿ ಬೇಕು ಅಂತ ಮನವಿ ಕೂಡ ತಂದಿದ್ದೀವಿ. ಇದು ರಾಜ್ಯದಲ್ಲಿ 25 ಫ್ಯಾಕ್ಟ್ರಿ ಇದೆ. ಅಲ್ಲೆಲ್ಲೂ ಯಾವುದೂ ಗಲಾಟೆ ಇಲ್ಲ. ಅಂದರೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಮಾತ್ರ ಗಲಾಟೆ ಮಾಡ್ತಾವ್ರೆ. ನಾವು ಚೆಂಡು ಬೆಳೆಯಲೇಬೇಕು. ಚೆಂಡು ಬೆಳೆಯಲಿಲ್ಲ ಅಂದರೆ ನಮ್ಮದು ಕಾಡು ಪ್ರದೇಶ. ಚೆಂಡು ನಾವು ಬೆಳೆಯಲೇಬೇಕು. ಕಾಡು ಪ್ರದೇಶದಲ್ಲಿ ನಾವು ಜೋಳ ಬೆಳೆಯೋಕ್ಕಾಗಲ್ಲ, ರಾಗಿ ಬೆಳೆಯೋಕ್ಕಾಗಲ್ಲ, ಕಡಲೆಕಾಯಿ ಬೆಳೆಯೋಕ್ಕಾಗಲ್ಲ. ಚೆಂಡು ಹೂವೇ ಬೆಳೆಯಬೇಕು. ಇದು ನಿಗದಿವಾದ ರೈಟು, ಫಿಕ್ಸೆಡ್ ರೈಟು. ಆದ್ದರಿಂದ ನಾವು ಚೆಂಡು ಬೆಳೆಯಲೇಬೇಕು. ಅದಕ್ಕೆ ನಮ್ಗೆ ಸಹಕಾರ ಕೊಡಬೇಕು ನಮ್ಮ ರೈತರು. ಅದಕ್ಕಾಗಿ ನಾವು ಮನವಿ ಚೈನಾ ಕಂಪ್ನಿ ಬಗ್ಗೆ ಎಲ್ಲರೂ ಬೇಡ ಅಂತ ಹೋಗಿದ್ದಾರೆ. ನಮ್ಮ ಭಾಗದಲ್ಲಿ ಕುರುಗುಂಡಿಯಿಂದ ಹಿಡಿದು ಹೆಚ್ಚು ಕಮ್ಮಿ ಹಳ್ಳಿಮರಳ್ಳಿ, ಕುರುಗುಂಡಿ, ರಾಘವಪುಟ, ಕಂಬ್ರಳ್ಳಿ ಎಲ್ಲ ಊರು ಬ್ಯಾರಂಬಡಿವರೆಗೆ ನಮಗೆ ಕಾಡು ಪ್ರದೇಶ ಫುಲ್ಲು. ಚೆಂಡು ಬಿಟ್ಟರೆ ನಮಗೆ ಏನೂ ಬೆಳೆಯೋಕ್ಕಾಗಲ್ಲ. ಜೋಳ ಮಾಡಿವ ಹಂದಿ ತಿನ್ಕೋತಾವ, ರಾಗಿ ಮಾಡಿವ ಹಂದಿ ತಿನ್ಕೋತಾವ, ಹತ್ತಿ ಮಾಡಿವ ಜನ ಎಡ ತಿಂತಾರಲ್ಲಂಗೆ ಹಂದಿ ಪ್ರಾಣಿಗಳು, ಜಿಂಕೆಗಳು ಎಲ್ಲ ತಿನ್ಕೋತಾವ. ಚೆಂಡು ಏನಂದರೆ ನಮಗೆ ಒಂದೊಂದು ವರ್ಷಕ್ಕೆ ಒಂದೊಂದು ರೈಟು ಜಾಸ್ತಿ ಮಾಡ್ಕೊಯ್ತಾ. ಬೇರೆ ಬೆಳೆಗೆ ನಮಗೆ ಇಳಿಕೆ ಆದ್ದೇ ಹೊರತು ಜಾಸ್ತಿ ಆಗಲ್ಲ. ಅದರಿಂದ ನಮಗೆ ಚೆಂಡು ಇರೋದ್ರಿಂದ ನಮ್ಮ ಭಾಗದಲ್ಲಿ ನಮ್ಗೆ ರೈತರು ಒಂದು 4 ಕಾಸು ಕಾಣ್ತೀವಿ, ಎಲ್ಲವೂ ಮಾಡ್ತೀವಿ. ಚೆಂಡು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಉಗ್ರ ಹೋರಾಟನೇ ಮಾಡ್ತಿದ್ರ ಬಗೆಗೆ. ಚೆಂಡು ಕಂಪ್ನಿ ನಮಗೆ ಬೇಕಲೇಬೇಕು. ಈಗ 10 ವರ್ಷದಿಂದ ಚೆಂಡು ಕಂಪ್ನಿ ನಡೀತೆ. ಯಾರಿಗೆ ತೊಂದರೆ ಆಗಿದೆ ಅಲ್ಲಿ? ಒಂದು ಕ್ಯಾನ್ಸರ್ ಬಂದಿದೆಯಾ? ಒಂದು ದನಕರು ಸತ್ತಿದೆಯಾ? ಒಂದು ಪ್ರಾಣಿ ಸತ್ತಿದೆಯಾ ಅಲ್ಲಿ? ಹೇಳಿ ಹುಡ್ಕೋಣ. ಅಂದರೆ ಫ್ಯಾಕ್ಟ್ರಿನೇ ಮುಚ್ಚಿಬಿಡಿದ್ರೆ ನಮ್ಮ ಭಾಗದ ರೈತರು ಎಲ್ಲಿ ಹೋದರು? ಅದು ಅಲ್ಲೇ ನಮ್ಮದು ಕಾಡು ಪ್ರದೇಶ, ಬೋರ್ ಹಾಕ್ಸಿದ್ರೆ ನೀರು ಬರೋಲ್ಲ. ನಮ್ದು 1000 ಎಕರೆ ಜಮೀನಿದ್ರೆ ನಮ್ದು 100 ಬೋರ್ ಇಲ್ಲ. 1000 ಅಡಿ ಹೊಡಿಸು ನೀರು ಬರೋಲ್ಲ. ನಾವು ಆಕಾಶ ಮಳ ಭೂಮಿ ಬೆಳೆಯೋರು. ಅದರಿಂದ ನಮಗೆ ಚೆಂಡು ಹೂ ಕಂಪ್ನಿ ಬೇಕಲೇಬೇಕು. ಇದಕ್ಕಾಗಿ ನಾವು ಇವರು ಚೆಂಡು ಹೂ ನಿಲ್ಲಿಸ್ತೀವಿ ಅಂದ್ರೆ ನಾವು ಆತ್ಮಹತ್ಯೆಗೂ ಹೊಡಿಯೋವಿ, ಉಗ್ರ ಹೋರಾಟಕ್ಕೆ ಮಾಡ್ತೀವಿ. ಅದು ಬಿಟ್ಟರೆ ನಾವು ದಯಾಮರಣಕ್ಕೂ ಬರ್ತೀವಿ, DC ಅವ್ರಿಗೂ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಬರೀತೀವಿ, ರಾಜ್ಯ ಸರ್ಕಾರಕ್ಕೂ ಬರೀತೀವಿ, ತಹಸೀಲ್ದಾರ್ಗೂ ಬರೀತೀವಿ. ಇದು ನಮ್ಮ ಬೇಡಿಕೆ. ನಮಗೆ ಚೆಂಡು ಹೂ ಕಂಪ್ನಿ ಬೇಕಾದ್ರೆ ವಾಸನೆ ಬರದೇ ರೀತಿ ಅದನ್ನು ಇದು ಮಾಡಿ ಸರಿ ಮಾಡೋಣ. ಅಂದರೆ ಕಂಪ್ನಿ ನಿಲ್ಲಿಸ್ತೀವಿ ಅಂದರೆ ಇದಕ್ಕಾದ ಉಗ್ರ ಹೋರಾಟ ನಾವು 24 ಗಂಟೆ ಉಗ್ರ ಹೋರಾಟನೇ ಮಾಡ್ತೀವಿ ಎಲ್ಲ ತಮ್ಮ. ಇದು ನನ್ನ ಮನವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.